ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಹಾಡದವರ, ಬಸವನ ಹೊಗಳದವರ, ಬಸವ ಬಸವ ಎಂಬ ತ್ರಿವಿಧಕ್ಷರವ ನುಡಿಯದ ದೆಸಗೇಡಿ ಮನುಜರ ನೀಯನ್ನತ್ತ ತೋರದಿರಯ್ಯ ತಂದೆಯ ಸಮಾಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣೆಯರಂತರಂಗದ ದಿವ್ಯ ಜ್ಯೋತಿಗೆ ಶರಣೆಂದು ಇವತ್ತಿನ ಈ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೆ, ಇವತ್ತಿನ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯರ ಜಗದ್ಗುರು ಮಹಾಸನ್ನಿಧಿಯವರ ಅಂತರಂಗದ ಅಂತಃಕರಣಕ್ಕೆ ಭಕ್ತಿಯಿಂದ ಹಣೆಮಣೆದು ಕೊಟ್ಟೂರಿನ ಈ ಉತ್ಸವದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶರಣು ತಂದೆ ತಾಯಿಗಳೇ, ನಿಮ್ಮೆಲ್ಲರ ಅಂತರಂಗದ ದಿವ್ಯ ಜ್ಯೋತಿಗೆ ನಮ್ಮ ಬಾಗಿದ ತಲೆ, ಮುಗಿದ ಕೈಯ ಭಕ್ತಿಯ ಶರಣಾರ್ಥಿಗಳು. ಒಂದೇ ಒಂದು ಮಾತಲ್ಲೇ ಹೇಳ್ಬೇಕಂದ್ರೆ, ಕೊಟ್ಟೂರು ಏನಾಗೈತಿ ಅಂದ್ರೆ ಒಬ್ಬ ಕವಿ ಒಂದು ಕಡೆ ಭಾಳ ಚೆನ್ನಾಗಿ ಬರೀತಾನೆ. ಕೊಟ್ಟೂರಿಗೆ ಏನೆಲ್ಲ ಇತಿಹಾಸ ಇರ್ಬೋದು, ಆದರೆ ಕೊಟ್ಟೂರಿಗಂತೇಳಿ ಹೊಸದೊಂದು ಇತಿಹಾಸವನ್ನು ಬರೆದೋದಿದ್ರೆ ಅದು ಇವತ್ತು ಅದು ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮ ಹೊಸದೊಂದು ಇತಿಹಾಸವನ್ನು ಬರೀತು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ಒಂದು ಕವಿ ಒಂದು ಕಡೆ ಭಾಳ ಚಂದ ಹೇಳ್ತಾನೆ. ಎಷ್ಟು ಚಂದ ಹೇಳ್ತಾನಂದ್ರೆ, ರಾಜನಿಗೆ ಪಟ್ಟಗಟ್ಟಿದರೆ ರಾಜ್ಯಕ್ಕೊಂದು ರಾಜ್ಯೋತ್ಸವ, ರಾಜ್ಯದ ರಾಜನಿಗೆ ಪಟ್ಟಗಟ್ಟಿದರೆ ರಾಜ್ಯಕ್ಕೊಂದು ರಾಜ್ಯೋತ್ಸವ, ಬಾನಂಗಳದ ಹುಣ್ಣಿಮೆಯ ಚಂದಿರ ದರೆಗೆ ಹಾಲ್ ಬೆಳದಿಂಗಳನ್ನು ಚೆಲ್ಲಿದರೆ ದರೆಗಂದು ಬೆಳದಿಂಗಳೋತ್ಸವ, ಕೊಟ್ಟೂರಿನ ಈ ಅಂಗಳದಲ್ಲಿ ತರಳುಬಾಳು ಹುಣ್ಣಿಮೆಯ ವಿಜಯೋತ್ಸವ ನಡೆದರೆ ಅದು ಇಡೀ ಕೊಟ್ಟೂರಿನ ಉತ್ಸವ ಅನ್ನುವಂಥ ಮಾತನ್ನು ಈ ತುಂಬಿದ ಸಭೆಯಲ್ಲಿ ಹೇಳಿ, ಅವ್ರ ಬಗ್ಗೆ ಮಾತನಾಡುವಷ್ಟು ದೊಡ್ಡವರಂತೂ ನಾವಲ್ಲ, ಜಗದ್ಗುರು ಮಹಾಸನ್ನಿಧಿಯವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಂತೂ ನಾವಲ್ಲ. ಆದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾನೆ. ಉತ್ತರ ಭಾರತದ ಒಬ್ಬ ಮಹಾನ್ ಸಂತ ತನ್ನ ಭಜನೆಯಲ್ಲಿ ಒಂದು ಮಾತು ಹೇಳ್ತಾನೆ. ಆಖಿರ್ ಗುರು ಅವರು ಗುರು ಕ ಅರ್ಥ ಕ್ಯಾ ಹೈ, ಭಜನ ಕರರೆ ಮಾಣಿ ಭಜನ ಕರರೆ ಗುರು ಕ ವಾಣಿ. ಗುರುವಿನ ಸ್ಮರಣೆಯನ್ನು ಮಾಡಿದ್ರೆ ಹಿಂಗೆ ಮಾಡಲ್ಲ. ಅವ್ರು ಒಂದು ಮಾತಲ್ಲಿ ಹೇಳಕ್ಕೆ ಹೇಳ್ತಾರ. ಎಷ್ಟು ದೊಡ್ಡವರು ಗುರುಗಳಂದ್ರೆ ಅವ್ರೊಂದು ಮಾತು ಹೇಳ್ತಾರ, ಅವ್ರಿಗೆ ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರ. ಗುರುವಿನ ಬಗ್ಗೆ ಇಷ್ಟು ಕಿಮ್ಮತ್ತಿನ ಮಾತು ಹೇಳ್ತಾರಂದ್ರೆ, गुरुदेव तुम्हारी चरणों में, हे गुरुवर तेरे चरण में एक फूल ना गिर जाए, एक धूल ना मिल जाए, वो मेरा सौभाग्य है. तो मैं भी इस मंच पे यही कहने आ रहा हूँ. तो अगर ऐसे गुरु के दरबार में दो बातें कहने के लिए आए ना, ये भी मेरा सौभाग्य है, और क्या हो सकता है. तो संत ने कहा है कि गुरुदेव तुम्हारी चरणों में एक फूल जो मिल जाए, सच कहता हूँ गुरुवर तकदीर बदल जाए. ಒಬ್ಬ ಶಿಷ್ಯನ ನಿಜವಾದಂಥ ತಕ್ದೀರ್, ನಸೀಬ್, ಹಣೆ ಬರಹ. ಒಬ್ಬ ನಿಜವಾದ ಶಿಷ್ಯನ ಹಣೆ ಬರಹವನ್ನು ಬದಲಿಸುವಂಥ ತಾಕತ್ತು, ಶಕ್ತಿ ಯಾರಿಗಿರ್ತದ ಅಂದ್ರೆ ಅದು ಗುರು ಅನ್ನುವಂಥ ದೊಡ್ಡ ಶಕ್ತಿಗಿರ್ತದ. ಅದೇ ಆತ್ಮನಿವೇದನೆ ಅನ್ನುವಂಥ ಪುಸ್ತಕವನ್ನು ಓದ್ತಾ ಹೋದಾಗ ಬಾಲ್ಯದ ನೆನಪು ನನಗೆ. ಕೆಂಗಲ್ಲ ಹನುಮಂತರಾಯರು ಈ ಸಂದರ್ಭದಲ್ಲಿ ನೆನಪಾಗ್ತಾರೆ. ನನಗೆ ನಾನೇ ಮಾದರಿ ಅನ್ನುವಂಥ ಪುಸ್ತಕವನ್ನು ಬರೆದಂಥ ಕೆಂಗಲ್ಲ ಹನುಮಂತರಾಯರು ತಮ್ಮ ಆತ್ಮಚರಿತ್ರೆಯನ್ನು ಬರುವಾಗ ಅತ್ಯಂತ ಕಟುವಾದ ಮಾತುಗಳನ್ನು ಕೂಡ ಬಿಚ್ಚಿ ಸ್ವಚ್ಛಾಗಿ ಕನ್ನಡಿಯಂತೆ ಬರೀತಾರೆ. ಭಾಳಷ್ಟು ಮಂದಿ ಆತ್ಮನಿವೇದನೆ ಬರ್ಕೊಂತಾರ, ಅದ್ರಲ್ಲಿ ಏನೂ ಇರಂಗಿಲ್ಲ, ಎಲ್ಲ ಜೊಳ್ಳ. ಗುರುಗಳ ಆತ್ಮನಿವೇದನೆ ಹಿಂಗೈತಿ ಅಂತಂದ್ರೆ, ದ ರಿಯಲ್ ಅಮೌಂಟ್ಮೆಂಟ್ ಇಟ್ಸ್ ಲೈಕ್ ಎ ಮಿರರ್. ನಿಜವಾದ ಸಂತ ಹೇಗಿರ್ತಾನೆ ಅಂದ್ರೆ ಅವ್ರ ಕನ್ನಡಿ ಹೆಂಗಿರ್ತಾರಂತ. ಯು ಕ್ಯಾನ್ ಗೋ ಇನ್ ದ ಸ್ಟ್ಯಾಂಡ್, ಇವನ್ ಕನ್ನಡಿ ಮುಂದೆ ನಿಂತ್ಕೊಂಡು ಯು ಕ್ಯಾನ್ ಸ್ಮೈಲ್, ಇಟ್ಸ್ ಅ ಪಾಸ್ ದ ಸ್ಮೈಲ್. ಆರ್ ಯು ಕ್ರೈ, ನೀನು ಅಳಕತ್ರ ಅಳತದ, ನಗ್ತದ. ಹಾಗೆ ನಿಜವಾದ ಗುರು ಆದವನು ಹೇಗಿರ್ತಾನೆ ಅಂದ್ರೆ ಅವನು ಕನ್ನಡಿ ಆಗಿರ್ತಾನೆ. ಅವನ ಮಾತುಗಳು ನೇರವಾಗಿ ಎದೆಗೆ ತಡ್ತವ, ಎದೆಗೆ ಮುಡ್ತವ, ಮನಕ್ಕೆ ಚುಚ್ತವ. ಅದರಲ್ಲಿ ಏನಿರಂಗಿಲ್ಲ ಅಂದ್ರೆ ಸುಳ್ಳುಗಳ ಪರದೆ ಇರಂಗಿಲ್ಲ. ಅಲ್ಲಿ ಕೇವಲ ಸತ್ಯ ದರ್ಶನ ಇರ್ದ. ಆತ್ಮನಿವೇದನೆ ನಮಗೆ ಏನೇನು ತೋರಿಸ್ತದ ಅಂದ್ರೆ ಸತ್ಯ ದರ್ಶನ ಮಾತ್ರ ತೋರಿಸ್ತದ. ಅವತ್ತಿನ ಕಾಲಕ್ಕೆ ಮನದಲ್ಲಿ ಏನೇನು ವಿಷಯಗಳು ಬಂದ್ವಲ್ಲ, ಮನದ ಗೊಂದಲಗಳು. ಬಾಲ್ಯದಲ್ಲಿ ನಾನು ಆ ಕಡೆ ಮುಖವಾಗಿ ನಿಲ್ಬೇಕಂದಾಗ ಎಷ್ಟು ಚೆನ್ನಾಗಿ ಒಬ್ಬರಲ್ಲಿ ತಮ್ಮ ಆತ್ಮನಿವೇದನೆಯಲ್ಲಿ ಬರಿಬೇಕಾದಾಗ ಯಾರೋ ಒಬ್ಬರು ಬರ್ತಾರಂತ, ಯಪ್ಪ ಯಾರು ಈ ಹುಡುಗ ಇಷ್ಟು ಮುಖಮುದ್ರೆಯಲ್ಲಿ ಲಲಾಟವನ್ನು ಹೊಂದಿ ಸಂಗೀತದ ಮೇಲೆ ಆಸಕ್ತಿಯೋ ಏನೋ, ಯಾವುದೋ ಒಂದು ಚಿಪ್ಪನ್ನು ತಗೊಂಡು ಅದ್ರ ಮೇಲೆ ಆ ಸಂಗೀತದ ಬಾರಿಸ್ಬೇಕು ಅನ್ನುವಂಥ ಹಂಬಲ ಐತಲ್ಲ, ಯಾರಿರ್ಬೋದು ಅಂದಾಗ ಆ ಪೂಜ್ಯರ ಸನಿಯಕ್ಕೆ ಹೋದಾಗ ಆ ಪೂಜ್ಯರಂತಾರೆ, ಚಿಂತೆ ಮಾಡಬೇಡ, ನಿನಗೆ ಆ ಗಿಟಿಲ್ ಬಾರ್ಸಕ್ಕೆ ಬರ್ತದೋ ಇಲ್ಲೋ, ನಮ್ಮ ಮಠದಲ್ಲಿ ಒಂದು ಗಿಟಿಲ್ ಬಿದ್ದದ, ಆ ಗಿಟಿಲನ್ನು ನಾವು ಹೋಗಿ ಮುಟ್ಟುಕೊಡ್ದ ನಿಂಗೆ ತಂದು ಕೊಡ್ತೀನಿ ಅಂತ ಹೇಳಿ ಗುರುಗಳು ತಮ್ಮೂರನ್ನು ಮುಟ್ಟುಕೊಡ್ದನ ಬಸ್ಸಿಗೆ ಆ
ಗಿಟೀಲನ್ನ ಕೊಟ್ಟು ಕಳಿಸಿರ್ತಾರ, ಅದ್ರ ಮೇಲೆ ಎಷ್ಟು ಪ್ರೀತಿ ಗುರುಗಳಂದ್ರೆ ಅತ್ಯಂತ ಸಂಗೀತದ ಹಂಬಲ. ಈ ಮಾತನ್ನ ಪ್ರೆಸೆಂಟ್ ಮಾಡುವಾಗ ಅವರು ಬೇರೆ ಯಾರು ಇಲ್ಲ, ಅವತ್ತಿನ ಹಿಂದಿನ ಜಗದ್ಗುರು ಮಹಾಸನ್ನಿಧಿಯವರ ಬಾಲ್ಯದಲ್ಲಿ ನಾನು ಬಂದು ನಿಂತು ಅವರಿಂದ ಗಿಟೀಲನ್ನ ಪಡ್ಕೊಂಡಂತ ವ್ಯಕ್ತಿ ಅವರ ಪ್ರೀತಿಗೆ ಪಾತ್ರರಾಗಿ ಆ ಜಗದ್ಗುರು ಮಹಾಸನ್ನಿಧಾನವಂತ ಪೀಠ ಪಲ್ಲಕ್ಕಿಯನ್ನ ಏರಿ ಇವತ್ತು ಶಿಕ್ಷಣದಲ್ಲಿ ಕ್ರಾಂತಿ, ವೈಜ್ಞಾನಿಕತೆಯಲ್ಲಿ ಕ್ರಾಂತಿ, ತಾಂತ್ರಿಕತೆಯಲ್ಲಿ ಕ್ರಾಂತಿ, ರೈತರ ಅಂಗಳದಲ್ಲಿ ಬರುವಂತಹ ಕಣ್ಣೀರನ್ನ ದೂಡಿ ಅಲ್ಲಿ ಕೆರೆ ಕಾಲುವೆಯನ್ನು ಕಟ್ಟುವುದರಲ್ಲಿ ಕ್ರಾಂತಿ, ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಪ್ರತಿಯೊಂದು ಕ್ಷೇತ್ರದಲ್ಲೂ ದೊಡ್ಡ ಕ್ರಾಂತಿಯನ್ನ ಮಾಡಿ ಗುರು ಮುಟ್ಟಿದ್ದು ಗುರುವೇ ಆಗ್ತತಿ ಅನ್ನುವ ಹಾಗೆ ಶರಣರ ಕ್ರಾಂತಿಯ ಮಾತಿನಲ್ಲಿ ಏನಿದಲ್ಲ, ಗುರು ಮುಟ್ಟಿ ಗುರುವಾಗೋದು. ಹಾಗೆ ಮೂಲ ಗುರುವನ್ನ ಮುಟ್ಟಿ ತಾವು ಗುರುವಾಗಿ ನಿಂದವರು ಮತ್ತೆ ಸರಳತೆಗೆ ಮತ್ತೊಂದು ಹೆಸರಾದವರು ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿ ಅಂತ ಹೇಳಿಕ್ಕೆ ನಮಗಾದ್ರೂ ಮನಸ್ಸು ತುಂಬಿ ಬರ್ತದ. ವಿದೇಶಕ್ಕೆ ಶಿಕ್ಷಣಕ್ಕೆ ಹೋಗ್ಬೇಕು ಅನ್ನುವಂಥ ಅವರ ಆ ಹಂಬಲ ಏನಿತ್ತಲ್ಲ, ವಿದೇಶಕ್ಕೆ ನಾನು ಹೋಗಬೇಕು, ಅಲ್ಲಿ ಕೂಡ ಶಿಕ್ಷಣ, ಇದು ಅವ್ರ ಹಂಬಲ ಅಲ್ಲ. ವಾಸ್ತವದಲ್ಲಿ ಕಾಶಿಯಿಂದ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬಂದಾದ್ಮೇಲೆ ಇಷ್ಟಕ್ಕೆ ಸಾಕು ಅನ್ನುವಂಥ ಭಾವದಲ್ಲಿದ್ದಾಗ ಗುರುಗಳು ಹೇಳುವಂಥ ಮಾತು, ಅವ್ರಿಗೆ ಎಂಥ ದೊಡ್ಡ ವಿಷನ್ ಇತ್ತು ನೋಡ್ರಿ. ಹಿಂದಿನ ಗುರುಗಳಿಗೆ ಅವ್ರಿಗೆ ಎಂಥ ದೊಡ್ಡ ವಿಷನ್ ಇತ್ತು, ಅವ್ರಿಗೆ ಎಂಥ ದೂರದೃಷ್ಟಿ ಇತ್ತು ಅಂದ್ರೆ ಅವ್ರು ಹೇಳ್ತಾರೆ, ಕಾಶಿಯಲ್ಲಿ ಕಲ್ತ್ರಷ್ಟೇ ದೊಡ್ಡವ್ರು ಆಗಂಗಿಲ್ಲಪ್ಪ, ಒಬ್ಬ ಸ್ವಾಮಿ ಆದವನಿಗೆ ವಿಶ್ವಜ್ಞಾನ ಇರಬೇಕು, ಅಥವಾ ದೊಡ್ಡ ವಿಶ್ವಕೋಶವೇ ಆಗಬೇಕು, ಅವನಿಗೆ ಮಾತ್ರ ಜಗತ್ತಿನ ಜನರ ಎಲ್ಲ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ. ಜಗತ್ತನ್ನೇ ಕಣ್ತೆರೆದು ನೋಡಿದವನು ಜನರ ಹೃದಯದ ನಾಡಿ ಮಿಡಿತ ಹೆಂಗಾಗ್ಲಿಕ್ಕೆ ಸಾಧ್ಯದೋ ಒಂದ್ಸಲ ಜಗತ್ತಿಗೆ ಹೋಗಿ ನೋಡು, ಅವಾಗ ಜನರ ಹೃದಯದ ನಾಡಿ ಮಿಡಿತವನ್ನ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂಥ ಆ ಗುರುವಾಣಿಯನ್ನ ಕೇಳಿ ಅಲ್ಲಿಂದ ವಿಯೆಟ್ನಾಕ್ಕೆ ಹೋಗಿ ಅಲ್ಲಿಂದ ಜರ್ಮನ್ ದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು ಅಂತ ತಮ್ಮೊಳಗ ಏನು ಹಸಿವು ಶುರುವಾತಲ್ಲ, ಅಲ್ಲಿಂದ ಮೊಟ್ಟ ಮೊದಲ ಕನ್ನಡ ನಾಡಿನ ಒಬ್ಬ ಸನ್ಯಾಸಿ ವಿದೇಶಕ್ಕೆ ಹೋಗಿ ಅಲ್ಲಿಂದ PhD ಪದವಿಯನ್ನು ಪಡ್ಕೊಂಡು ಬಂದಂಥ ಯಾರಾದರೂ ಒಬ್ಬ ಸನ್ಯಾಸಿ ಅಂತಿದ್ರೆ ಅದು ನಮ್ಮ ಜಗದ್ಗುರು ಮಹಾಸನ್ನಿಧಿ ಅಂತ ಹೇಳಲಿಕ್ಕೆ ಆಗ್ತದೆ. ಹೇಳಿದರೆ ಎಲ್ಲವೂ ಮುಖಸ್ತುತಿ ಅನ್ನಿಸ್ತದ, ಅದಾವುದು ಮುಖಸ್ತುತಿ ಅಲ್ಲ. ಅವರ ದರ್ಪಣದಂಥ ಆತ್ಮನಿವೇದನೆಯ ಚರಿತ್ರೆಯನ್ನು ಓದಬೇಕಾದಾಗ ಎಲ್ಲವೂ ನೇರವಾದ ಮಾತುಗಳು. ಇವತ್ತಿಗೂ ಕೂಡ ಅವರು ಅಷ್ಟೇ ಸ್ಟ್ರಾಂಗು, ಅಷ್ಟೇ ಕ್ವಾಲಿಟಿ. ನಾನು ಸತ್ಯದ ಮುಂದೆ ಸುಳ್ಳು ಮಂಡಿ ಊರಲೇಬೇಕು ಅನ್ನುವಂಥ ಒಂದು ಲೇಖನವನ್ನು ಓದಿದ್ದೆ ಪೂಜ್ಯರದು. ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ರೆ ಅದರಲ್ಲಿ ಎಲ್ಲೂ ಕೂಡ ಒಂದು ಅಕ್ಷರ ಸಹ ಏನೂ ಇಲ್ಲ, ನೇರವಾದ ಮಾತುಗಳು. ಆ ಒಂದು ಎರಿಗಾರಿಕೆ ಸರ್ಕಾರಕ್ಕೂ ಕೂಡ ಸವಾಲಾಗಿ ಮಾತಾಡುವಂಥ ಎರಿಗಾರಿಕೆ. ನಿಜವಾಗ್ಲೂ ಸನ್ಯಾಸಿಗೆ ಆ ತಾಕತ್ ಬೇಕಣ್ರಿ. ಯಾರಿಗೆ ಯಾವಾಗ ಆ ಸನ್ಯಾಸಿಗೆ ಆ ತಾಕತ್ ಬರ್ತೈತೆ ಅಂತಂದ್ರೆ ಬಾಬಾ ಸಾಹೇಬ್ರ ಮಾತು ಸರ್ವಕಾಲಿಕ ಸತ್ಯ. ಯಾರು ಇತಿಹಾಸವನ್ನು ಪೂರ್ಣವಾಗಿ ಓದುತ್ತಾರೋ ಅಥವಾ ಯಾರಿಗೆ ಇತಿಹಾಸದ ಪೂರ್ಣ ಪ್ರಜ್ಞೆ ಇರುತ್ತದೋ ಅವನಿಂದ ಮಾತ್ರ ಮರದೊಂದು ಇತಿಹಾಸವನ್ನು ಕಟ್ಟಲು ಸಾಧ್ಯ. ಹೂ ದಟ್ ಮ್ಯಾನ್ ವಾಸ್ ರೀಡಿಂಗ್ ದ ವೆಲ್ ಹಿಸ್ಟ್ರಿ, ಓನ್ಲಿ ದಟ್ ಮ್ಯಾನ್ ವಾಸ್ ದ ರೀಕ್ರಿಯೇಟ್ ಬೈ ದ ನ್ಯೂ ಹಿಸ್ಟ್ರಿ. ಇತಿಹಾಸವನ್ನು ಚೆನ್ನಾಗಿ ಓದ್ತಾನಲ್ಲ ಅವರಿಗೆ ಇತಿಹಾಸವನ್ನು ಬರೆಯುವಂಥ ಸಾಮರ್ಥ್ಯ ಮತ್ತು ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಇರ್ತದಂತ. ಅದಕ್ಕೆ ಬಾಬಾ ಸಾಹೇಬರ ಮಾತು ನಿಜಕ್ಕೂ ಸತ್ಯ. ಅದಕ್ಕೆ ಪೂಜ್ಯರು ಯಾವಾಗಲೂ ಬರಹಗಾರರು, ಓದುಗಾರರು, ಅವರು ಒಂದೊಂದು ಅಂಕಣಗಳು ಕೂಡ ಮೈ ರೋಮಾಂಚನಗೊಳಿಸ್ತತಿ. ಅವರು ಹೆಂಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಮುಂದಿದ್ದಂಥ ಒಂದು ದೊಡ್ಡ ಡಿಕ್ಷನರಿ ಯಾರು ಅಂತಂದ್ರೆ ಅದು ಜಗದ್ಗುರು ಮಹಾಸನ್ನಿಧಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ನಮ್ಮ ಮುಂದಿರುವಂಥ ದೊಡ್ಡ ಡಿಕ್ಷನರಿ ಎಷ್ಟಾರ ತೆಗೆದುಬೋದು, ಹೆಂಗಾರ ನೋಡು, ಏನಾದರೂ ಒಬ್ಬ ಸನ್ಯಾಸಿ ಬದುಕಿಗೆ ಒಂದು ಆದರ್ಶದ ಪ್ರಾಯ ಆಗ್ತತಿ. ಅದಕ್ಕೆ ನಾ ಎಲ್ಲ ಈ ಕೊಟ್ಟೂರಿನ ಈ ಉತ್ಸವದಲ್ಲಿ ಭಾಗಿಯಾಗಿರುವಂಥ ಎಲ್ಲ ತಂದೆ ತಾಯಿಗಳಿಗೂ ಹೇಳೋದೇನು ಅಂತಂದ್ರೆ ದ ಲರ್ನ್ ಈಸ್ ನೆವರ್ ಎಂಡ್. ಕಲಿಕೆ ಅನ್ನೋದು ಯಾವಾಗಲೂ ಮುಗಿಯುವಂಥದ್ದಲ್ಲ, ಅದು ಮುಗಿಯೋದೂ ಇಲ್ಲ. ಬಟ್ ಯು ಡೋಂಟ್, ನೀವೇನದಿರಲ್ಲ, ದಯಮಾಡಿ ದ ಲರ್ನ್ ಈಸ್ ನೆವರ್ ಎಂಡ್. ಯು ಕ್ಯಾನ್ ಮಸ್ಟ್ ಓಪನ್ ಆಲ್ ಯುವರ್ ಲರ್ನಿಂಗ್ ವಿಂಡೋಸ್. ಕಲಿಕೆ ಅನ್ನೋದು ಯಾವಾಗಲೂ ಮುಗಿಲೇ ಇರ್ತಕ್ಕಂಥ ವಸ್ತು. ದಯಮಾಡಿ ನೀನು ನಿನ್ನ ಕಲಿಕೆಯ ಬಾಗಿಲನ್ನು ತೆಗಿ ಅಂತ ಏನೋ ಒಂದು ಉಕ್ತಿ ಅದಲ್ಲ, ಹಾಗೆ ಕೊಟ್ಟೂರಿನ ಈ ನೆಲಕ್ಕೆ ಹೊಸ ಇತಿಹಾಸ ಏನು ಅಂತಂದ್ರೆ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತರು ತಮ್ಮ ಕಲಿಕೆಯ ಬಾಗಿಲನ್ನು ತಕ್ಕೊಂಡು ಬಂದರು ಅಂದ್ರೆ ಪ್ರತಿ ಕ್ಷಣಕ್ಕೂ ಈ ವೇದಿಕೆಯಿಂದ ಕಲೀಲಿಕ್ಕೆ ಹೊಸ ಘಟನೆಗಳು, ಹೊಸ ವಿಷಯಗಳು ತಿಳಿತವ ಅನ್ನುವಂಥ ಮಾತನ್ನು ಈ ತುಂಬಿದ ಸಭೆಯಲ್ಲಿ ಹೇಳ್ತಾ, ಪರಮ ಪೂಜ್ಯರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಅದಕ್ಕೆ ಕೊನೆಯದಾಗಿ ನಾನು ನಿಮ್ಗೆ ಹೇಳುವಂಥ ಒಂದು ಮಾತು ಏನಂತಂದ್ರೆ, ಸಂತ ಕಬೀರ ಒಂದು ಮಾತು ಬಹಳ ಒಳ್ಳೆಯ ಮಾತನ್ನು ಹೇಳ್ತಾನೆ. ಮಠಾಧೀಶರ ಚಿಂತನ ಗೋಷ್ಠಿಯಲ್ಲಿ ನಾವು ಸಂತರ ಬಗ್ಗೆ ಅಧ್ಯಯನ ಮಾಡಬೇಕಾದಾಗ, ಮಹಾಂತರ ಬಗ್ಗೆ ಅಧ್ಯಯನ ಮಾಡಬೇಕಾದಾಗ ಒಬ್ಬ ಸಂತ ಬರ್ತಾನೆ, ಏಕನಾಥ್ ಅನ್ನುವಂಥ ಒಬ್ಬ ಮಹಾನ್ ಸಂತ. ಏಕನಾಥ್ ಅನ್ನುವಂಥ ಒಬ್ಬ ಮಹಾನ್ ಸಂತ ಬರ್ತಾನ. ಆ ಏಕನಾಥ್ ಅನ್ನುವಂಥ ಸಂತ ಇಷ್ಟು ಚಲೋ ಮನುಷ್ಯ ಇದ್ದ ಅಂದ್ರೆ, ಇಷ್ಟು ಚಲೋ ಸಂದೇಶವನ್ನು ಕೊಡ್ತಿದ್ದ ಜಗತ್ತಿಗೆ ಅಂದ್ರೆ, ಒಬ್ಬ ನಾಸ್ತಿಕ ಅವನ ಹತ್ರ ಹುಡ್ಕೊಂತ ಹೋಗ್ತಾನೆ. ಇಷ್ಟು ನಾಸ್ತಿಕ ಇದ್ದಂದ್ರೆ ದೇವರು ಮತ್ತು ದೈವದ ಬಗ್ಗೆ ಅವನಿಗೆ ಎಳ್ಳಷ್ಟು ನಂಬಿಕೆನೇ ಇದ್ದಿದ್ದಿಲ್ಲ. ಕಾಸು ಲೇಖಯ ಭಗವಾನ್ ಟೂಟೋವೆ ಮಂದಿರೋ ಮೇ, या पहाड़ की चट्टानों में,
या कागज की कलमों में है क्या? मैं तो नहीं मानूंगा, मैं तो एक नास्तिक हूं, मैं ईश्वर को कभी भी नहीं मानूंगा। वो तो हैरान हो गई, ये तो बोल रहा है कि भगवान है ही नहीं, अगर भगवान है इसको कहां भेजूं, कहां जाने के बाद ये मानेगा भगवान है? तो सचमुच एक पल के लिए वो सोचने लगा, अरे यार इसको तो मैं वहां भेजूंगा, एक सच्चे संत जो है एकनाथ, उनके पास अगर मैं भेजूंगा ये जरूर मानेगा। अक्सर इस संसार की यात्रा में, जीवन की यात्रा चल रहा है, वो सिर्फ और सिर्फ मेरा दिल की धड़कन धड़क रहा है, या मेरे सांसें चल रहा है, मेरे मुंह से दो बातें निकल के आ रहा है, वो एक सुप्रीम सोल करके मेरे अंदर जो है वो कोई और नहीं है, द गॉड इट्स लुक लाइक ए लाइट, वो जो है उनको उसी के पास भेजेंगे करके उन्होंने कहा। हे नास्तिक, आपने इतने चिल्ला चिल्ला कर बोल रहा है ईश्वर है ही नहीं, ईश्वर है ही नहीं, बस मेरा एक ही अनुरोध है, यही गंगा नदी के किनारे में एक संत सोया होगा, आप एक बार उनको जाके तो पूछो, जरूर आपको जवाब मिलेगा शायद। अगर आखिर ये सब कुछ धरती चल रहा है, ईश्वर है तो ईश्वर है तो हाँ करके मानने के लिए तो उनके पास जाना जरूर है। ನಿನಗೇನಾದ್ರು ಭಗವಂತನ ಬಗ್ಗೆ, ಈಶ್ವರನ ಬಗ್ಗೆ ಕಾಳಜಿ ಇತ್ತು ಅಂದ್ರೆ, ನಿನಗೆ ನಂಬಿಕೆ ಬರಬೇಕಾಗೈತೆ ಅಂದ್ರೆ ನೀನು ಏಕನಾಥನ ಹತ್ರ ಹೋಗಲೇಬೇಕು ಅಂತ ಹೇಳಿದಾಗ, ಅವಾಗ ಇವನು ಹೊಂಟ, ಏಕನಾಥನ ಹುಡುಕೊಂತ ಹೊಂಟ। अरे सुनो, मैंने सुना है कि यही किनारे के कोई मंदिरों में एकनाथ करके कोई सो रहा होगा, आपको पता है क्या यहाँ कहीं सो रहा होगा एकनाथ? जैसे ही उन्होंने पूछा एकनाथ, वो तो बड़ा पागल है, तू तो बड़ा अनाड़ी है, उस एकनाथ के पास जा रहा है, तो हैरान हो गए। मैं तो ईश्वर को ढूंढने के लिए उनके पास जाने की कोशिश कर रहा हूं, बंदा ये कह रहा है कि एकनाथ वो तो पागल है, तू पागल के पास जा रहा है। तो ये तो हैरान हो गई, ये कौन सा अजीब बात है यार, मैं तो ईश्वर को देखने के लिए एकनाथ के पास सवाल पूछने जा रहा हूं, तो ये लोग कह रहे हैं कि मतलब वो तो पागल है एकनाथ, तो एकनाथ के पास जा रहा है। तो फिर भी यहां तक आ गए, ಇಲ್ಲಿ ಮಠ ಬಂದೇನೆ ಅಂದ್ರೆ ಏನಾರ ಆಗ್ಲಿ ಆ ಏಕನಾಥನ್ ಒಂದ್ಸಲ ನೋಡ್ಲೇಬೇಕು, ದೇವರ ಮತ್ತು ದೇವರ ಅಸ್ತಿತ್ವದ ಬಗ್ಗೆ ಕೇಳಲೇಬೇಕು ಅಂತ ಹಠ ಪಡ್ಕೊಂಡು ಅಲ್ಲಿಂದ ಹೊರಡ್ತಾ ದಂಡೆಗೆ ಬರ್ತಾನೆ। अरे सुनो भाई, आपने सुना है क्या एकनाथ यहाँ है? कहाँ? वो देखो ईश्वर की मंदिर है ना, शंकर की मंदिर में सो रहा होगा पागल अभी तक। ये तो और हैरान हो गई, मत ಗಾಬರಿ ಆಗಿಬಿಟ್ಟವ, ಲಾ ಇವನ ದೇವರ ಬಗ್ಗೆ ಕೇಳಬೇಕು ಅಂತ ನಾವು ಹೊಂಟ್ರೆ ಗಂಟೆ ಹತ್ತಾದ್ರೂ ಈ ಮನುಷ್ಯ ಇನ್ನೂ ಮಲ್ಕೊಂಡನ ಅಂದ್ರ ಇವನ ಹತ್ರ जो संत ब्राह्मी मुहूर्त में उठना चाहता है, जो संत ब्राह्मी मुहूर्त में पढ़ना चाहता है, जो संत का वक्त है ब्राह्मी मुहूर्त में पढ़ने के लिए लायक बने, ये तो 10 बज गए अभी तक सो रहा है, तो इनके पास जाके मैं क्या पूछूं, मैं तो हैरान हूं। तो फिर भी यहां तक आ गए, चलो जाके देखे एक बार, पूछो तो सही एक बार। तो आ गए मंदिर में, आके देख रहा था वो एकनाथ ऐसे सो रहा था। ದಯಮಾಡಿ ನನ್ನ ಲಕ್ಷ್ಯ ಹೊಟ್ಟು ಕೇಳ್ಬೇಕು ನೀವು, ಒಬ್ಬ ನಾಸ್ತಿಕ ಏಕನಾಥನನ್ನು ಕೇಳಿಕೊಂಡಾನೆ ದೇವರ ಮತ್ತು ದೇವರ ಅಸ್ತಿತ್ವ ಹೆಂಗಿರ್ತತಿ ಅಂತೇಳಿ। ವಿಚಿತ್ರ ಮತ್ತು ಸತ್ಯ ಏನಂದ್ರ, ಏಕನಾಥ ಏನ್ ಮಾಡಿದ್ದ ಅಂತಂದ್ರ ಆ ಈಶ್ವರನ ಕಟಿಭಾಗ ಏನಿತ್ತಲ್ಲ, ಆ ಕಟಿಭಾಗದ ಮೇಲೆ ತನ್ನ ಎರಡೂ ಕಾಲುಗಳನ್ನು ಇಟ್ಟು ಈ ಕಡೆ ತಲೆ ಮಾಡಿ ಮಲ್ಕೊಂಡಿದ್ದ, ಅವನನ್ನು ಎಬಸ್ಬೇಕು ಅಂತ ಇವನೇನು ಹೋಗಿದ್ನಲ್ಲ, ಗಾಬರಿ ಆಗಿಬಿಟ್ಟ। ಅರೆ ये तो मेरे से भी पागल है, सच कहा उन्होंने, ये तो सचमुच मेरे से पागल है, ಇವ್ ನಿಜವಾಗ್ಲೂ ನನಗಿಂತ ಹುಚ್ಚದನ। ಯಾಕಂದ್ರೆ ದೇವರ ಮತ್ತು ದೇವರ ಅಸ್ತಿತ್ವವನ್ನು ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದೇನೆ, ಇವ ನೋಡಿದ್ರೆ ದೇವರ ಮೇಲೆ ಕಾಲಿಟ್ಟು ತಲೆ ಇತ್ತಾಗ ಮಾಡಿ ಮಲಿಗ್ಯಾನ, ಇವನ ಹತ್ರ ಕೇಳಿದ್ರೆ ನನಗೇನು ಉತ್ತರ ಸಿಗ್ತದೆ ಅಂತ ಗಾಬರಿ ಆಗಿಬಿಟ್ಟವ। ಇವನ ಹತ್ರ ನಾ ಕೇಳೋದೇನದ, ಇವ ನನಗೆ ಹೇಳೋದೇನದ ಅಂದವ। अरे यहाँ तक तो आ गए, पूछो तो सही आखिर इनका जवाब क्या आएगा। आखिर पूरे संसार में जितने भी लोग ढूंढते गया, जो बुद्ध की संघर्ष, महावीर की संघर्ष, जीसस का संघर्ष, इस धरती के आंगन में जितना भी द ग्रेट सोल्स आर द ग्रेट अमॉन्ग्स, ಈ ಪ್ರಪಂಚದ ಎಲ್ಲ ದಿಗ್ದಾರ್ಶನಿಕರು ಹುಡುಕಿದ್ದು ಒಂದನ್ನೇ ಅಂತಿಮ ಸತ್ಯ, ಅಲ್ಟಿಮೇಟ್ ಗೋಲ್ ಏನು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ, ಎನ್ಲೈಟ್ಮೆಂಟ್। ಪ್ರಪಂಚದ ಪ್ರತಿಯೊಬ್ಬ ದಾರ್ಶನಿಕರು ಕೂಡ ಅಂತಿಮ ಸತ್ಯವನ್ನು ಹುಡುಕ್ತಾ ಹೋದ್ರು। ಇಲ್ಲೊಬ್ಬ ನಾಸ್ತಿಕ ಅದೇ ಅಂತಿಮ ಸತ್ಯವನ್ನು ಹುಡುಕೊಂತ ಇವನ ಹತ್ರ ಬಂದಾನೆ, ಸಿಗ್ತದೋ ಇಲ್ಲೋ ಅಂತ ಭಯದಿಂದ ಇವನನ್ನು ಏನು ಕೇಳಿ ಇವನ ದೇವರ ಮೇಲೆ ಕಾಲಿಟ್ಕೊಂಡು ಮಲ್ಕೊಂಡಾನ ಅಂತ ಭಯಭೀತಗೊಂಡ್ರು ಕೂಡ ಎಬ್ಸೋದಕ್ಕಿಂತನೂ ಶಿವನ ಮೇಲೆ ಇವ ಪಾದ ಇಟ್ಟಾನ ಅಂದ್ರೆ, ಎಬ್ಸು ಗದ್ದಲದೊಳಗೆ ನಿದ್ರೆ ಒಳಗೆ ಏನಾರ ಎಬ್ಸಿದ್ನಂದ್ರೆ ಇವ ನನಗೇನಾರ ಶಾಪ ಕೊಟ್ರೆ ಏನು ಗತಿ ಅಂದ್ರೆ, ಯಾವನ ನಾಸ್ತಿಕ ಅಂತ ಇವ ಕಳ್ಸ್ಯಾನಲ್ಲ ಅವನ ಅನ್ಸಕತ್ತಾನೀಗ, ಯಾರು ನೆಬ್ಸಕ್ಕ ಏಕನಾಥ್ ಅವ ಅಂದ, ಈ ಎಬ್ಸೋದಕ್ಕಿಂತನೂ ಸುಮ್ಮನೆ ನಿಲ್ಲೋದು ಪಾಡ ಅಂತೇಳಿ ಒಂದು 1 ಗಂಟೆ ತಕ್ಕ ಐಸ ಹೀ ಕಡ ರಹತ। 1 ಗಂಟೆ ಆದಮೇಲೆ 11 ಆಯಿತು, 11 ಆದಮೇಲೆ ಕಣ್ಣು ತೆಗೆದು ನೋಡಿದ ತಕ್ಷಣ ಅವ್ರಿಗೆ ಯಾರು ಕಂಡ್ರು ಅಂದ್ರೆ ಏಕನಾಥ್ ಕಂಡ್ರೆ। ಕೋನ ಬೇತು ಯಾಕೆ ಮಾಯಾ एक ही बार, वो तो घबरा गई, बस कुछ नहीं, मैं तो ऐसे आया था, कुछ नहीं तो यहाँ तक क्यों आया, पागल तो नहीं है तू? अरे ಇಲ್ಲಿ ಮಠ ಯಾಕೆ ಬಂದಿ, ಬಂದ್ರೆ 1 ಗಂಟೆ ಆಗಿತ್ತು ಅಂತಿ, ಮತ್ತೆ ಏನು ಹೇಳಾಕ್ತಿರಲ್ಲ, ಯಾಕೆ ಬಂದಿ ಹೇಳು? नहीं कुछ नहीं। तो
तो कुछ नहीं तो यहाँ क्यों आया, ಏನೂ ಇಲ್ಲ ಅಂದ್ರೆ ಯಾಕೆ ಬಂದಿಲ್ಲಿ ಮಠ? ಯಾವಾಗ ಏನೂ ಇಲ್ಲ ಅಂದ್ರೆ ಯಾಕೆ ಇಲ್ಲಿ ಮಠ ಬಂದಿ ಅಂದ್ರಲ್ಲ, ಅವಾಗ ಅವರ ಗಂಟಲ ನಡುಕುವಂತ ಒಂದು ಶಬ್ದ ಹೊರಗೆ ಬಂತು. ಆ ಶಬ್ದ ಏನು ಅಂತಂದ್ರೆ, ಮಹಾರಾಜ್ माफी चाहता, मैं तो ईश्वर को नहीं मानने वाला, मगर मैं आपसे पूछने आया आखिर ईश्वर है कहाँ? जैसे ही मैंने आपको पूछने आया, आप तो ईश्वर के चरण चिन्ह में तेरा चरण चिन्ह रख के बैठा था, मैं कैसे पूछूं ईश्वर है या नहीं? और तो और ये सबसे बड़ा मुसीबत, सच्चे संत तो 4 बजे ब्राह्मी मुहूर्त में उड़ता है, तो तू पागल है, 11 बज गए अभी तक सो रहा है। तब एक ही बात एक नाथ से निकल के आता है, अरे सुनो, सच्चे संत जब अंदर भी शुद्ध और बाहर भी शुद्ध, जो सच्चे संत भीतर और बाहर ಯಾವ ಸನ್ಯಾಸಿ ಒಳ ಹೊರ ಒಂದಾಗಿ ಶುದ್ಧನಾಗಿ ನಿಂತಿರ್ತಾನೋ ಅವನು ಯಾವತ್ತು ಹೇಳ್ತಾನಲ್ಲ ಅದೇ ಬ್ರಾಹ್ಮಿ ಮುಹೂರ್ತ ಕಣೋ, ಅವನಿಗೆ ಅಂತ ವಿಶೇಷವಾದ ಬ್ರಾಹ್ಮಿ ಮುಹೂರ್ತ ಇರಂಗಿಲ್ಲ. ಈಗ ನಾ ಎದ್ದು ಕುಂತೇನಂದ್ರೆ ಇದೇ ಬ್ರಾಹ್ಮಿ ಮುಹೂರ್ತ. ಎಸ್, ಆಬ್ಸೊಲ್ಯೂಟ್ಲಿ. ತರಳುಬಾಳಿ ಹುಣ್ಣಿಮೆಯಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ಏನು ಮಾತಾಡ್ತಾರಲ್ಲ, ಏನು ಸಂದೇಶವನ್ನು ಕೊಡ್ತಾರಲ್ಲ, ಅದೇ ಮಹಾಮಂತ್ರ. ಯಾಕಂದ್ರೆ ಅವರು ಒಳಗೂ ಶುದ್ಧ ಅದಾರ, ಹೊರಗೂ ಶುದ್ಧ ಅದಾರ. ಅದಕ್ಕೆ ಅವ್ರ ಮಾತು ಎದಿಗೆ ನಡ್ತಾವ. ಆದ್ರೆ ನಮ್ಮ ಕೂಡಲ ಸಂಗನ ಶರಣರ ನುಡಿ ನಾಲಿಗೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ. ಜಗದ್ಗುರು ಮಹಾಸನ್ನಿಧಿಯವರ ಮಾತು ಕೂಡ ನಾಲಿಗೆಗೆ ಅದು ಕಹಿ ಕೊಡ್ಬೋದು, ಆದ್ರೆ ಹೊಟ್ಟೆ ಒಳಗೆ ಹೋದ್ಮೇಲೆ ಲೈಕ್ ದಟ್ ಮೆಡಿಸಿನ್, ಅದು ಔಷಧಿಯಾಗಿ ಕೆಲಸವನ್ನು ಮಾಡ್ತತಿ. ನಮಗೆ ತಿಳ್ಕೊಳ್ಳುವಂಥ ಅಧಿಕಾರ ಮತ್ತು ಆ ಗುಣ ಇಲ್ಲಂದ್ರೆ ನಾನು ಏನು ಮಾಡಕ್ಕೆ ಬರಂಗಿಲ್ಲ, ನೀನು ಏನು ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಕೊನೆಯದಾಗಿ ಹೇಳ್ತಾನ, ನಾನು ಯಾವಾಗ ಹೇಳ್ತೇನೋ ಅದೇ ಬ್ರಾಹ್ಮಿ ಮುಹೂರ್ತ. तो ब्रह्म ज्ञान और ब्रह्म सूत्र के बारे में पूछने हैं तो वो क्या हुआ? तो ब्रह्म का अर्थ क्या है, ब्रह्म का स्वरूप क्या है? जो गुरु उठ गए वही ब्रह्म रूप है, वही ब्रह्म स्वरूप है. जो गुरु का वाणी सुनने के लिए तो लायक बन गए, सचमुच वही गुरु का साक्षात्कार है. जो गुरु का साक्षात्कार है वही ईश्वर का दर्शन है. पागल चल जा. ನಿಜವಾದ ಗುರುವಿನ ದರ್ಶನ, ಅದೇ ಬ್ರಹ್ಮಜ್ಞಾನ, ಅದೇ ಬ್ರಹ್ಮಸೂತ್ರ. ಈಗಾರ ನಿನಗೆ ಗೊತ್ತಾತು ಅಂತ ಏಕನಾಥರು ಯಾವಾಗ ಹೇಳಿದ್ರು, ಗಬ್ರಾಹಟ್ಕರ್ ನಿಕಲ್ ಪಡೈ ಅಂಥವನು ಹೋಗಿಬಿಟ್ಟ. ಅದಕ್ಕೆ ಇವತ್ತಿನ ಈ ತುಂಬಿದ ವೇದಿಕೆ ಒಳಗೆ ನಾ ಹೇಳೋದೇನು ಇಷ್ಟಪಡೋದು ಇಷ್ಟೇ, ಭಾಳಷ್ಟು ಮಂದಿ 1964 ಲಾಸ್ಟ್ ಮಾತು ಹೇಳಿ ಮುಗಿಸ್ಬಿಡ್ತೀನಿ, 2 ನಿಮಿಷ. ಕೊನೆ ಮಾತೇನಂತಂದ್ರೆ, 1964ರಲ್ಲಿ ಧಾರವಾಡದ ಮೃತ್ಯುಂಜಯ ಲಿಂಗೈಕ್ಯರಾದಾಗ ಡೆಕ್ಕನ್ ಹಾಡು ಪತ್ರಿಕೆಯವರು ಒಂದು ಸಂದೇಶವನ್ನು ಕೇಳ್ತಾರೆ. ಯಾರಿಗೆ? ಮುರುಗೋಡದ ಮಹಾಂತ ಶಿವಗಳಿಗೆ. ಮಾರಾಯ, ಈ ಮೃತ್ಯುಂಜಯ ಲಿಂಗೈಕ್ಯರಾದ್ರಲ್ಲ ಅವ್ರ ಬಗ್ಗೆ ನೀ ಏನು ಹೇಳ್ತಿ ಅಂತ ಕೇಳಿದಾಗ ಕಣ್ಣೀರನ್ನು ತೆಗೆದು ಅಳತಾ ಈ ಕಾವಿ ಬಟ್ಟೆನ ಹಿಡ್ಕೊಂಡು ಯಾರು ಹೇಳ್ತಾರ ಅಂತಂದ್ರೆ, ಮುರುಗೋಡದ ಮಹಾಂತ ಶಿವಗಳು 1964ರಲ್ಲಿ ಹೇಳ್ತಾರ, ಯಪ್ಪ ಮೃತ್ಯುಂಜಯಪ್ಪ ಇದ್ದ ಅಂತ ಈ ಕಾವಿಗೆ ಕಿಮ್ಮತ್ತಿತ್ತು, ಮೃತ್ಯುಂಜಯಪ್ಪ ಹೋದ ಅವ್ರ ಹಿಂದನ ಕಾವಿ ಕಿಮ್ಮತ್ತು ಹೋತು ಅಂತಾರ. ಆದ್ರೆ ಇವತ್ತು ನಾ ಹೇಳಕತ್ತೇನೆ, ಯಾರು ಹೇಳ್ತಾರ ಕಾವಿ ಕಿಮ್ಮತ್ತು ಹೋಗೈತಿ ಅಂತೇಳಿ, ತರಳುಬಾಳು ಜಗದ್ಗುರುಗಳು ಅದಾರ ಅಂತಂದ್ರೆ, ಅಂತ ಮಹಾಂತರು ಇಲ್ಲಿ ಅದಾರ ಅಂದ್ರೆ ಇವತ್ತಿಗೂ ಕೂಡ ಕಾವಿ ಕಿಮ್ಮತ್ತು ಹಂಗ ಗಟ್ಟಿಯಾಗಿ ಉಳಿದತ್ತೆ ಅನ್ನೋದಕ್ಕೆ ದೊಡ್ಡ ನಿದರ್ಶನ ಜಗದ್ಗುರು ಮಹಾಸನ್ನಿಧಿ ಅನ್ನುವಂಥ ಮಾತನ್ನು ಹೇಳಿ ಈ ತುಂಬಿದ ಸಭೆಯಲ್ಲಿ 4 ತೊದಲು ನುಡಿಗಳನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ತುಂಬಿದ ಎಲ್ಲ ಈ ತರಳುಬಾಳು ಹುಣ್ಣಿಮೆಯ ಪದಾಧಿಕಾರಿಗಳಿಗೂ ಜಗದ್ಗುರು ಮಹಾಸನ್ನಿಧಿಯವರಿಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಹರಗುರು ಚರ್ಮೂರ್ತಿಗಳಿಗೂ ವಂದಿಸಿ ನನ್ನ 2 ಮಾತನ್ನು ವಿಶ್ವಗುರು ಬಸವ ತಂದೆಯ ಪಾದಕ್ಕೆ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.